ಹೆಲೋ, ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ, ನಮ್ಮ ಟ್ರಿಪ್ನ ಲಾಸ್ಟ್ ಡೇ. ಇವತ್ತು ಗುರುವಾರ ಆದ್ದರಿಂದ ಇಲ್ಲೇ ಸಾಯಿಬಾಬಾ ಮಂದಿರ ಇದೆ. ಸಾಯಿಬಾಬಾ ಮಂದಿರಕ್ಕೆ ಹೋಗಿ ನಾವಿನ್ನೂ ಬಿರ್ಲಾ ಮಂದಿರಲ್ಲಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಬಿರ್ಲಾ ಮಂದಿರ. ಸಾಯಿಬಾಬಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಬಿರ್ಲಾ ಮಂದಿರ ಲಕ್ಷ್ಮೀನಾರಾಯಣ ಸ್ವಾಮಿ ನೋಡಿಕೊಂಡು ಇಂಡಿಯಾ ಗೇಟ್ಗೆ ಹೋಗ್ತಾಯಿದ್ದೀವಿ. ಇಂಡಿಯಾ ಗೇಟಿಂದ ನೆಕ್ಸ್ಟು ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಪುನಃ ನೆನ್ನೆ ಹೋಗಿ ಸಾಕಾಗಲಿಲ್ಲ, ನೋಡೋದೇ ಆಗೋಯ್ತು, ತಗೊಳ್ಳೋದೇ ಆಗಲಿಲ್ಲ ಏನು. ಅದಕ್ಕೋಸ್ಕರ ಇವತ್ತು ಶಾಪಿಂಗ್ ಮಾಡೋಣ. ಈಗ ನಾವು ಡೆಲ್ಲಿ ರೌಂಡ್ ಹೊಡ್ಯಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಇದೆಯಲ್ಲ ಬಸ್ಸು, ಈ ಬಸ್ಗಳು ಮೇಯ್ನ್ ಡೆಲ್ಲಿಲಿ ಏನೇನು ಪ್ಲೇಸಸ್ ಇದೆ ಅದನ್ನು ತೋರಿಸ್ತಾರೆ. 300 ರೂಪೀಸ್ ಟಿಕೆಟ್ ತೊಗೊಂಡ್ರೆ ಸಾಕು. ಎಲ್ಲ ಲಗೇಜ್ನ ತೆಗೆದು ಅದ್ರೊಳಗೆ ಬಸ್ ಒಳಗೆ ಹಾಕಿ ನಾವು ಟ್ರಿಪ್ ಹೊಡಿಬೋದು. ಇಲ್ಲಿ ಬನ್ನಿ ಲಾಸ್ಟಲ್ಲಿ ಇದು ಮೆಂಬರ್ ಆಫ್ ಪಾರ್ಲಿಮೆಂಟ್, ಇದು ಮೆಂಬರ್ ಆಫ್ ಪಾರ್ಲಿಮೆಂಟು, ವೈಟ್ ಇದು. ನಮಗೆ ಏನು ಕಾಣ್ತಿದ್ಯೋ ವೈಟ್ ಬಂಗ್ಲೋಸ್ ಎಲ್ಲ, ಇದು VIP ಏರಿಯಾ ಅಂತೆ. ಇಲ್ಲಿ ಪೂರ್ತಿ ವೈಟ್ ಬಂಗ್ಲೋನೇ ಇರೋದು. ಇದೆಲ್ಲ VIP ಏರಿಯಾ ಡೆಲ್ಲಿದು. ಇದು ಡೆಲ್ಲಿ ಕಾ ಫೇಮಸ್ ಗಾರ್ಡನ್ ಅಂತ. ಇದು ಕ್ರಿಕೆಟ್ ಗ್ರೌಂಡ್, ಸ್ಟೇಡಿಯಂ, ಸ್ವಿಮ್ಮಿಂಗ್ ಸ್ಟೇಡಿಯಂ. ಎಷ್ಟು ದೊಡ್ಡದಿದೆ. ರಾಮಕೃಷ್ಣ ನಗರ ಪಾರ್ಕ್ ಇದೆಯಲ್ಲ, ಅಲ್ಲಿದೆ. ये हमारे कैमरामैन है, बट सारा दिन नहीं है, 2 ही जगह में उपलब्ध है. पहला VIP जगह राष्ट्रपति भवन, संसद भवन, अगर गाड़ी को रोकने का चांस मिला तो, और उसके बाद इंडिया गेट के बाद आपकी कहीं भी फोटोग्राफी नहीं की जाएगी. अदर प्लेस नो फोटोग्राफी एरिया एंड हैवी गेट फोटोग्राफ आफ्टर लंच ब्रेक विदाउट एनी एडवांस, नो नीड एडवांस. 40 रुपया ಡೆಲ್ಲಿ ಮಾತ್ರ ಇದು VIP ಏರಿಯಾ ಸೂಪರ್ ಆಗಿದೆ. और ये डिजिटल प्रिंट है जो कि वॉशेबल पेपर है. ये पानी के अंदर डालेंगे तो भी खराब नहीं होगा. और आपसे चार्ज किया जाएगा ओनली 40 रुपीज. और 40 रुपीज में आपके दोनों काम हो जाते हैं. ये जो हार्ड कापी है ये आपको लाके देंगे. इसकी जो सॉफ्ट कापी है वो ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಮನೆಗಳನ್ನ, ವೈಟ್ ಮನೆಗಳು ಇರೋಂಥದ್ದೆಲ್ಲ VIP ಏರಿಯಾಗಳು. ಇದು ಪೂರ್ತಿ VIP ಏರಿಯಾ, ವೈಟ್ ಹೌಸು, ವೈಟ್ ಬಿಲ್ಡಿಂಗ್ಸೇ ಇರೋದು. ಅದಕ್ಕೋಸ್ಕರ ಇದನ್ನು VIP ಏರಿಯಾ ಅಂತ ಕರೀತಾರೆ. ಈ ಏರಿಯಾದಲ್ಲಿ ಎಲ್ಲ ಕಲರ್ಸ್ ಇಲ್ಲವೇ ಇಲ್ಲ, ಎಲ್ಲ ವೈಟಿಶ್ ಬಿಲ್ಡಿಂಗೇ ಇರೋದು. ಮತ್ತು ಇಲ್ಲಿ ನೋಡ್ತಾ ಇರೋ ಮನೆಗಳು ಎಲ್ಲ ಮಂತ್ರಿಗಳ ಮನೆಗಳು. ಒಬ್ರೊಬ್ರು ಮನೆಯೂ, ಮಂತ್ರಿಗಳದ್ದು ಮನೆ, ಒಂದೊಂದು ಮನೆಯೂ ಕೂಡ ದೊಡ್ಡದಾಗಿ ಇದೆ. ನೋಡಿ, ಇದು ಮಂತ್ರಿಗಳು ಬಂದು MLA ಅಲ್ವಾ, ಮಂತ್ರಿಗಳ ಬಂಗ್ಲೋ. ಇಲ್ಲಿ ರಾಷ್ಟ್ರಪತಿ ಭವನ್ ಎದುರುಗಡೆನೇ ಇದೆ. ಒಬ್ರೊಬ್ರಿಗೆ ಒಂದೊಂದು ಬಂಗ್ಲೋ, ಫುಲ್ ಏರಿಯಾ ಅವ್ರದ್ದೇನೆ. ಅದೇ ಥರ ಇರಬೇಕು. ಇಂಡಿಯನ್ ಆರ್ಮಿ ಹೆಡ್ ಆಫೀಸ್, ಇಂಡಿಯನ್ ಆರ್ಮಿ ಹೆಡ್ ಆಫೀಸ್ ಇದು. DRDO building, Defense Research Development Organization. DRDO building. DRDO scientist, science research building. PM office,
प्रधानमंत्री कार्यालय मिस्टर नरेंद्र मोदी का ऑफिस है A7 ब्लॉक। नरेंद्र मोदी जी का ऑफिस कहाँ? अभी आपके माइंड में आएगा। ರಾಷ್ಟ್ರಪತಿ ಭವನ, ನರೇಂದ್ರ ಮೋದಿ का ऑफिस। प्रधानमंत्री का ऑफिस मिस्टर नरेंद्र मोदी जी यहीं पर बैठते हैं। किसी को भी मिलना हो मेरे साथ चल देना शाम को। मेरे को मोदी जी ಮುರಾರ್ಜಿ हाँ जी इलेक्शन के लिए ಎಲ್ಲ ನೋಡಿ ಬಂದಿದ್ದಾರೆ ಇವರುಗಳು. ಮುರಾರ್ಜಿ ಆಫೀಸ್ ಅಂತಲ್ಲ, ಮೋದಿಜಿ ಆಫೀಸ್. पिंक कलर का बड़ा बिल्डिंग ಪಾರ್ಲಿಮೆಂಟ್ ಆಫ್ ಇಂಡಿಯಾ, ठीक है। टॉप पर देखिए अशोक चिन्ह नजर आ रहा है। ಅಶೋಕ್ ಚಿನ್ನ. नया संसद 900 करोड़ रुपए की लागत से तैयार किया गया है। 200 अराउंड 900 करोड़ रुपीस 2000 crores से बनाया तो देखिए फ्रेंड्स, यहाँ पर गाड़ी रोका जा रहा है जस्ट ओनली फोटोग्राफी एरिया। सो प्लीज कम विद मी। नान बिडप्ಪ. प्लीज कम हियर। ನಂಗೆ ಗೊತ್ತಾಗಲ್ಲಪ್ಪ, ನೀವೇ ಮಾಡಿ. ಆಮೇಲೆ ಏನೇನೋ ಪ್ರೆಸ್ ಮಾಡ್ಬಿಟ್ಟು ಚಾಟ್ಸ್ ಅಂತೂ ಸೂಪರ್. ನನ್ನ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀನಿ ನೋಡಿ. ವಿಡಿಯೋ ಕಾಲ್ ಮಾಡಿ ವಂಶಿಕ್ ಧನ್ವಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಇಬ್ರಿಗೂ ಡೆಲ್ಲಿ ತೋರಿಸ್ತಾ ಇದ್ದೀನಿ. ಮೋದಿ ಇರೋದಿಲ್ಲೇ. ಬನ್ನಿ ಬನ್ನಿ ಈಗ ಹೋಗೋಣ. ಕೂದಲು ಚೆನ್ನಾಗಿ ಕಾಣುತ್ತೆ, ಸೂಪರ್ ಆಗಿ ಕಾಣುತ್ತೆ. ತೆಗೀರಿ ದೀಪ. ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮಾರು ಬಿಲ್ಡಿಂಗ್ಸ್ನ ತೋರಿಸ್ಬಿಟ್ರು. ನ್ಯೂ ಡೆಲ್ಲಿ ಅಂತೂ ಸೂಪರಾಗಿದೆ, ಒಳ್ಳೆ ಫಾರಿನ್ ಫೀಲ್ ಕೊಡುತ್ತೆ. ಅಕ್ಕಪಕ್ಕ ತೋರಿಸೋದು ಬಿಲ್ಡಿಂಗ್ಸು, ಇದು ಆ ಬಿಲ್ಡಿಂಗ್, ಇದು ಈ ಬಿಲ್ಡಿಂಗ್ ಅಂತ ಹೇಳೋದು ಚೆನ್ನಾಗಿತ್ತು. ಬಿಲ್ಡಿಂಗ್ಗಳು ದೊಡ್ಡದಾಗಿತ್ತು. ಒಂದೊಂದು ಬಿಲ್ಡಿಂಗಿಗೂ ಕೂಡ ಪಾರ್ಕಿಂಗ್ ಏರಿಯಾ ಮತ್ತು ಪಾರ್ಕು ತುಂಬಾ ಜಾಗ ಇದೆ. ತುಂಬಾ ದೊಡ್ಡದಾಗೂ ಇದೆ ಎಲ್ಲ ಬಿಲ್ಡಿಂಗ್ಸು. ಸೊ ನಾವು ಈಗ ನೆಕ್ಸ್ಟು ಗೇಟ್ ಆಫ್ ಇಂಡಿಯಾಗೆ ಬಂದ್ವಿ. ಸೊ ಇದು ರಿಪಬ್ಲಿಕ್ ಡೇಯಲ್ಲಿ ಮಾರ್ಚ್ ಫಾಸ್ಟ್ ನಡೆಯೋ ಜಾಗ ಇದು. ಈಗ ಇಂಡಿಯಾ ಗೇಟ್ಗೆ ಬಂದಿದ್ದೀವಿ. ಪಾರ್ಕಿಂಗ್ ಏರಿಯಾದಲ್ಲಿ ಬಸ್ನ ಪಾರ್ಕ್ ಮಾಡಿ ನಮ್ಮನ್ನ 1/2 hour ಬಿಡ್ತಾರೆ. ಅಲ್ಲೋಗಿ ನಾವು ಫೋಟೋಸು ಮತ್ತು ಇಂಡಿಯಾ ಗೇಟೆಲ್ಲ ನೋಡಿಕೊಂಡು ನನ್ನ ಮಗನ ಇನ್ಸ್ಟ್ರಕ್ಷನ್ ಕೊಟ್ಟು ಹೇಳ್ಬಿಟ್ಟು ಕಳಿಸ್ತಾರೆ. ಹಲೋ ಗಾಯ್ಸ್, ಈಗ ನಾವು ಇಂಡಿಯಾ ಗೇಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇಂಡಿಯಾ ಗೇಟ್ ಗಾಯ್ಸ್, ಇಂಡಿಯನ್ ಗೇಟ್ ಇದು ರಿಪಬ್ಲಿಕ್ ಡೇ ಮಾಡ್ತಾರಲ್ಲ ಆ ರೋಡ್ ಇದು. ಫುಲ್ ಈ ರೋಡಲ್ಲೇ ಮಾಡೋದು ನೋಡಿ, ರಿಪಬ್ಲಿಕ್ ಡೇ ಮಾಡೋಂಥದ್ದು. ರಿಪಬ್ಲಿಕ್ ಡೇ ಎದುರುಗಡೆ ಇಂಡಿಯನ್ ಗೇಟ್. India Gate. To the dead of the Indian armies who fell and honored in ಎಲ್ಲ ಕೇಳಿಸ್ತಾ ಇತ್ತು, ನೋಡ್ಬೋದು ಅಲ್ಲಿ ಬರ್ದಿರೋದನ್ನ. ಫಸ್ಟ್ ವಾರ್ ನಡೆದಿರೋಕ್ಕೆ. ನಾವು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಸ್ಲೋ ಮೋಷನ್ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಸ್ಲೋ ಮೋಷನ್ ವಿಡಿಯೋ ನಿನಗೆ ನಾವು ತಗೊಡಲ್ವಾ, ಹಾಗೆ ನಾವು ಅಲ್ಲಿ ಸ್ಲೋ ಮೋಷನ್ ವಿಡಿಯೋ ಮಾಡಿದ್ವಿ. ಸೊ ಇಲ್ಲಿ ನಂದು ವಂಶಿಕ್ ವಾದ ನಡೀತಾ ಇತ್ತು ಎಡಿಟಿಂಗ್ ಮಾಡ್ಬೇಕಾದ್ರೆ. ಸ್ಲೋ ಮೋಷನ್ ವಿಡಿಯೋ ಎಲ್ಲ ತಗೊಂಡು ನೀನು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀಯಾ, ಇದನ್ನೆಲ್ಲ ಮಾಡೋಕ್ಕೆ ಬರುತ್ತಾ ನಿಮಗೆ ಅಮ್ಮ ಅಂತ ಕೇಳ್ತಾ ಇದ್ದಾನೆ.
ನಿನಗೆ ಬರುತ್ತಾ ವಂಶಿ? ಬರುತ್ತೆ. ಹೌದಾ? ನನ್ನ ಹತ್ರ ಐಫೋನ್ ಐತೆ, ಅದ್ರಲ್ಲಿ ಮಾಡ್ತೀನಿ. ನನ್ನ ಹತ್ರನೇ ಇಲ್ಲ ಐಫೋನ್, ನಿಮ್ಮ ಹತ್ರ ಇದೆಯಾ? ಸರಿ. ಐಫೋನ್ 15 Pro. ಓಕೆ. ಸೊ ನಮ್ಮ ಹುಡುಗಿರೆಲ್ಲ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡಿದ್ವಿ. ಇನ್ನೂ ಸ್ವಲ್ಪ ಜನ ಮಿಸ್ಸು, ಅವರು ಲೇಟ್ ಲತೀಫ್. ನಾವು ಇಲ್ಲಿ ವೀಡಿಯೋ ಮಾಡಿಕೊಂಡು ಹೊರಡ್ಬೇಕಾದ್ರೆ ಇಂಡಿಯಾ ಗೇಟ್ ನೋಡೋಕ್ಕೆ ಅವರು ಬಂದರು. ಸರಿ, ನೀವು ನೋಡ್ಕೊಂಡು ಬನ್ನಿ, ನಾವು ಬಸ್ಸಲ್ಲಿ ಕೂತಿರ್ತೀವಿ ಅಂತ ಹೊರಟ್ವಿ. ಬಂಗ್ಲೂ ಯಾವುದು? ಅದು ಲಾಲ್ ಬಹದ್ದೂರ್ ಶಾಸ್ತ್ರಿನ. ಏನು ಚೆನ್ನಾಗಿ ಕಾಣುತ್ತೆ ನಾನು ವಿಡಿಯೋ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ವಿಡಿಯೋಸ್ ತಗೊಳ್ಳೋಕ್ಕೆ. ಅಕ್ಬರ್ ರೋಡ್ ಎಲ್ಲ ಒಂದೇ ಥರ ಇದೆ ಮನೆಗಳು, ವೈಟ್ ಹೌಸಸ್. ಅವರು ಇಲ್ಲೇ ಇರೋದು ಕಾಣಿಸ್ತಾನೆ ಇಲ್ಲ. दिल्ली और यहाँ के लेफ्ट साइड में इंदिरा गांधी मेमोरियल। तो देखिए भैया, कार को फॉलो ನೋಡಿ, ಮೋದಿ ಅವರು ಇಲ್ಲೇ ವಾಸಿಸೋದು. के अंदर कुछ न्यूज़ मीटिंग वगैरह लगी हुई है। ಇಂದಿರಾ ಗಾಂಧಿ ಮೆಮೋರಿಯಲ್ ಹಾಲ್. वो जगह घूम घाम लेवे तब आगे आगे बहुत से प्रोग्राम है जो कम से कम 5 बजे। ಇಂದಿರಾ ಗಾಂಧಿ ತಗೊಂಡಿರೋ ಅವಾರ್ಡ್ಸ್ ಇದು. ಇದು ಅವರು ಓದಬೇಕಾದ್ರೆ ಫೋಲ್ಡ್ ಮಾಡ್ತಿರೋ ಬುಕ್ ಇದು. ಮತ್ತು ಇಂದಿರಾ ಗಾಂಧಿ ಕಲೆಕ್ಟ್ ಮಾಡಿರೋ ಸ್ಟೋನ್ಸ್ ಇದು. ಇದು ಫುಲ್ಲು ನೋಡಿ ಗಾಯ್ಸ್, ಇಂದಿರಾ ಗಾಂಧಿದು ಟೈಮ್ಸ್ ಆಫ್ ಪೇಪರಲ್ಲಿ ಬಂದಿರೋದು ರಾಜಕೀಯದ ಬಗ್ಗೆನೇ ಫುಲ್ಲು ಇರೋದು. ಫುಲ್ಲು ಕೂಲಾಗಿದೆ, ನನಗಂತೂ ಎ ಸಿ ಹಾಕಿದ್ದಾರೆ. ಪೇಪರ್ ಕಲೆಕ್ಷನ್ಸ್. ಇಂದಿರಾ ಗಾಂಧಿ ಪೊಲಿಟಿಷಿಯನ್ ಬಗ್ಗೆ ಇರೋದು. ದಿಸ್ ಇಸ್ ಭಾರತ್ ರತ್ನ ಅವಾರ್ಡ್. ಇಂದಿರಾ ಗಾಂಧಿಗೆ ಬಂದಿರೋ ಭಾರತ ರತ್ನ ಅವಾರ್ಡ್. ಇದು ಬಾಂಗ್ಲಾದೇಶದಿಂದ ಕೊಟ್ಟಿರೋ ಫ್ರೀಡಮ್ ಹಾನರ್ ರಾಜೀವ್ ಗಾಂಧಿಗೆ, ಸಾರಿ ಇಂದಿರಾ ಗಾಂಧಿಗೆ. ಇಂದಿರಾ ಗಾಂಧಿ ಬಾಂಗ್ಲಾದೇಶ್. ಇಟ್ಸ್ ಗಾಯ್ಸ್ ನೋಡಿ, ಇಂದಿರಾ ಗಾಂಧಿಯವರು ಸತ್ತಾಗ ಉಟ್ಕೊಂಡಿದ್ದದ್ದು ಸ್ಯಾರಿ ಇದು, ಬ್ಯಾಗು, ಸ್ಲಿಪ್ಪರು. ಸತ್ತಿದ್ದಾಗ ಉಟ್ಕೊಂಡಿದ್ರಲ್ಲ ಆಗ ಅದರಲ್ಲೇ ಸತ್ತು. ಇಂದಿರಾ ಗಾಂಧಿ ಎಂಗೇಜ್ ಫೋಟೋ ಇದು. ಇಂದಿರಾ ಗಾಂಧಿ ನೋಡಿ, ಕಮಲಾಕಾಲ್, ಜವಾಹರ್ಲಾಲ್ ನೆಹರು, ಇಂದಿರಾ, ಕಮಲಾ, ಇಂದಿರಾ ಪ್ರಿಯದರ್ಶಿನಿ ನೆಹರು. ಫೆರೋಸ್ ಆ್ಯಂಡ್ ಇಂದಿರಾ ಗಾಂಧಿ ಅವರ ಹಸ್ಬೆಂಡ್ ಇವರು. एकच दीकरी होती ने परमार नाम राखी परमार मरಳು ಹೋಗ್ತದೆ ಇಲ್ಲಿ ಬರ್ತದೆ. ರಾಹುಲ್ ಮತ್ತು ಪ್ರಿಯಾಂಕಾ ಮೊಮ್ಮಕ್ಕಳು ಚೆನ್ನಾಗಲ್ವಾ? ಚೆನ್ನಾಗವ್ರೆ.
ಡೈಲಿ ಲೈಫಲ್ಲಿ ಬಳಸ್ತಿದ್ರು ಅವರು. ಇಂದಿರಾ ಗಾಂಧಿ ಬಳಸ್ತಿರೋ ವಾಚು, ಪೆನ್ಸಿಲ್ಲು, ಪೆನ್ನು ನೋಡಿ. ಆಗ ನಟರಾಜ ಪೆನ್ಸಿಲ್ ಇನ್ನೂ ಇದೆ. ಅಜ್ಜಿ ಮತ್ತು ಮೊಮ್ಮಗಳು. ಹಾಂ, ಇಲ್ಲಿ ಸೋನಿಯಾ ಗಾಂಧಿ. ಫೋಟೋನೇ ಬರ್ಸಿಲ್ಲ. ಇಲ್ಲಿ ನೋಡಿ ಇಂದಿರಾ ಗಾಂಧಿ ಯೂಸ್ ಮಾಡ್ತಾ ಇರೋ ಪೆಟ್ಟಿಗೆ, ಬ್ಯಾಗು, ಬುಕ್ಸ್, ಶಾಲ್. ಅದಕ್ಕೆ ನಾವು ನೋಡ್ಕೊಂಡಿಲ್ಲ. ಅದೇ ಸಂಗಮ್ ಹೋಗಿದ್ವಲ್ಲ, ಹೋಗಿಲ್ಲ. ಮದುವೆ ನೋಡು. ಓಲ್ಡ್ ಲೈಫ್ ಕ್ವಿಕ್ ಇದು. ಫಾರಿನ್ ಇರುತ್ತೆ ನೋಡಿ ಅದು. ಡಿನ್ನರು, ಮ್ಯಾರೇಜ್. ಆಗಿನ ಕಾಲದ ಅವಾರ್ಡ್ ಕೀಗಳು. ನೇಪಾಳಿಂದ ಬಂದಿರೋ ಗಿಫ್ಟ್ ಇದು ಅವ್ರಿಗೆ. ಇದು ಚೈನಾ ಗೌರ್ಮೆಂಟ್ ಅವ್ರು ಕೊಟ್ಟಿರೋದು. ಇದು ವೇತಮ್. ಯಾರಿದು? ಯಾಸರ್ ಅಖ್ತರ್ ಗಿಫ್ಟ್ ಮಾಡಿರೋದು. ಇಲ್ಲೂ ಇದೆ ಗಿಫ್ಟ್ಗಳು. ಇಂದಿರಾ ಗಾಂಧಿಗೆ ಬಂದಿರೋ ಗಿಫ್ಟ್ ಇದು. ಗಿಫ್ಟಮ್ಮ ಅದು. ಇಂದಿರಾ ಗಾಂಧಿಗೆ ಬಂದಿರೋ ಗಿಫ್ಟ್ಗಳು ಬೇರೆ ಬೇರೆ. ಇಂದಿರಾ ಗಾಂಧಿ ಉಡ್ತಾ ಇದ್ದ ಸ್ಯಾರೀಸ್ ಕಲೆಕ್ಷನ್ಸ್ ನಿಟ್ಟಿಂಗ್ ಮಾಡ್ತಾ ಇದ್ರು. ನೋಡಿ, ಸ್ಲಿಪ್ಪರ್ಸ್ ಕಲೆಕ್ಷನ್ಸ್. ಕೂತ್ಕೊಂತ ಇದ್ದು ಡ್ರೆಸ್ಸಿಂಗ್ ಟೇಬಲ್. ಹಾಂ, ಅದೇನದು? ಮಿಷಿನ್ ಅದು. ಯಾವ್ದ್ರಿ? ಇದು ಸ್ಟಿಚಿಂಗ್ ಮಿಷಿನ್ ಇರಬೇಕು. ಇದು ಉಲ್ಲನ್ನ. ಇಂದಿರಾ ಗಾಂಧಿ ಸ್ಟಡಿ ರೂಮ್. ರೂಮ್ ನೋಡಿ ಎಷ್ಟು ಚೆನ್ನಾಗೈತೆ ಅಲ್ವಾ? ಸ್ಟಡಿ ರೂಮ್ ಅಂತ ಸಖತ್ತಾಗೈತೆ. ರಾಜೀವ್ ಗಾಂಧಿ ಇಲ್ಲಿ. ರಾಹುಲ್ದದು. ರಾಹುಲ್ ಗಾಂಧಿ. ಇದು ಸೋನಿಯಾ ಗಾಂಧಿ ಫ್ಯಾಮಿಲಿ ಫೋಟೋ. ಪ್ರಿಯಾಂಕಾ. ರಾಜೀವ್ ಗಾಂಧಿ ಕಂಪ್ಯೂಟರ್ ಇದು. ಆಗ ಬಳಸ್ತಾ ಇದ್ದಿದ್ದು ನೋಡಿ, ಅಲ್ಲೇ ಇದೆ ಪಿಕ್ಕು. ರಾಜೀವ್ ಗಾಂಧಿ ಫೋಟೋ ಮತ್ತು ಅವ್ರ ಸ್ಲಿಪ್ಪರು, ಅವ್ರ ಬಟ್ಟೆ. ರಾಜೀವ್ ಗಾಂಧಿ ಬಳಸ್ತಾ ಇದ್ದಿದ್ದು. ಪೀಪಲ್ಲು ಟೂರ್ಸ್ಗೆ ಹೋದಾಗ ನೋಡಿ ಏನೇನು ಕೊಟ್ಟಿರೋದು. ಸೋನಿಯಾ ಗಾಂಧಿ ಅವಳು.
ಅದೆಲ್ಲ ಫ್ಯಾಮಿಲಿ ಜೊತೆ ಇಟಲಿನಲ್ಲಿ ಅನ್ಸುತ್ತಿಲ್ಲ. ಇಲ್ಲ ಇಲ್ಲೇನಾ? ಮನೇಲೇ ಅನಿಸುತ್ತೆ. ಹೆಂಗಿದ್ದಾಳ ಅವ್ರ ಲಗೇಜ್ ಬ್ಯಾಗ್ಸ್ ನೋಡಿ, ಕ್ಯಾಂಪೇನ್ ಮಾಡಿದಾಗ ಎಲೆಕ್ಷನ್ದು ಲಾಸ್ಟ್. ರಾಜೀವ್ ಗಾಂಧಿ ಸೇವಿಯಪ್ಪ ರಾಜೀವ್ ಗಾಂಧಿ ಲಾಸ್ಟ್ ಸತ್ತೋದಾಗ ಹಾಕೊಂಡಿರೋ ಬಟ್ಟೆ, ಬಾಂಬ್ ಬ್ಲಾಸ್ಟಿಂದ ಈಗ ಅದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ನೋಡಿ ಹೆಂಗೈತೆ. ಲಿವಿಂಗ್ ಏರಿಯಾ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಮನೆಯ ಲಿವಿಂಗ್ ಏರಿಯಾ. ಸೋಫಾ ಸೆಟ್ ನೋಡಿ. ಇದು ಡೈನಿಂಗ್ ಹಾಲ್. ಏನು ಆಗಿನ ಕಾಲದ್ದು ವರ್ಕ್ ನೋಡಿ, ಹಾಕೋ ಟೇಬಲ್ ಸ್ಟ್ರಕ್ಚರ್ ನೋಡಿ ಏನು ಚೆನ್ನಾಗೈತೆ ಅಲ್ವಾ. ಸೈಕಾನ್ ಗಾಯ್ಸ್, ಇಂದಿರಾ ಗಾಂಧಿ ನಡ್ಕೊಂಡು ಬರ್ಬೇಕಾದ್ರೆ, ಅದೇ ಮನೆಯಿಂದ ಈಚೆ ಬರ್ಬೇಕಾದ್ರೆ ಅವ್ರ ಗಾರ್ಡ್ ಸಾಯಿಸಿದ ಜಾಗ ಇದು. ಇಂದಿರಾ ಗಾಂಧಿ ಸಾಯಿಸಿದ ಜಾಗ ಇದು. ಅದೇ ಅವ್ನು ಅಲ್ಲಿಂದ ಬರ್ತಾನೆ ರೀ, ಅಲ್ಲಿ ಬಿದ್ದಿರ್ತಾಳೆ ಆ ಕಡೆಯಿಂದ गवर्नमेंट हॉस्पिटल सब ಗಾಯ್ಸ್, ಇದು ಗೌರ್ಮೆಂಟ್ ಹಾಸ್ಪಿಟಲ್. एम्स हॉस्पिटल और इंडिया इंस्टीट्यूट ऑफ मेडिकल साइंस अखिल भारतीय विज्ञान का ಏಮ್ಸ್ ಹಾಸ್ಪಿಟಲ್. ಅದೇ ನಾವು ಟ್ರೈನಲ್ಲಿ ಬರ್ಬೇಕಾದ್ರೆ ಹೋದ್ರಲ್ಲ. ಹಲೋ ಗಾಯ್ಸ್, ಇವತ್ತು ನಾವು ಕುತುಬ್ ಮಿನಾರ್ಗೆ ಬಂದಿದ್ದೀವಿ. ಈಗ ಇಲ್ಲಿ ಎಂಟ್ರೆನ್ಸು ಬನ್ನಿ. ಅದೇ ಇಂಡಿಗೋ ನಾವು ಬಂದ್ವಲ್ಲ, ಅದೇ ಆಕಾಶ ನಾವು ಹೌದಾ. ಇದು ಇಂಡಿಗೋ. ಆ ಪೇಂಟ್ ನೋಡಿದ್ರೆ ಗೊತ್ತಾಗ್ತಿದೆ. ನೋಡಿ, ಅರ್ಧ ಕಟ್ಟಿ ಬಿದೋಗಿರೋದು ಅದು, ಆಮೇಲೆ ಕಟ್ಟಿದ್ದೀನಿ ನಾನು. ಯಾವುದು ಇದು ಅರ್ಧ ಕಟ್ಟಿದ್ನಂತೆ, ಬಿದೋಗಿರುತ್ತೆ ವಾಲ್ಕೊಂಡು. ಹೌದಾ. ಅದಕ್ಕೋಸ್ಕರ ಇನ್ನೊಂದು ಪೂರೈಸ್ತಾನೆ ಇದನ್ನ. ವಾಲ್ ಫೌಂಡ್. ಫೋಟೋ ತೆಗೆಸ್ಕೊತಾರೆ. ಒಳಗಡೆ ಏನಿದೆ ಮೇಡಮ್? ಒಳಗಡೆ ಏನಿದೆಯಪ್ಪ, ಅದೇನು ಹಾಲೂನೇ. ಗಾಯ್ಸ್, ಇದು ಫಸ್ಟ್ ಕಟ್ಟಿದ್ದು ಕುತುಬ್ ಮಿನಾರ್ ಅರ್ಧ ಕಟ್ಟಿ ಬಿದ್ದೋಯ್ತು ಅಂತ. ಸೊ ನೆಕ್ಸ್ಟ್ ಇದನ್ನು ಕಟ್ಟಿದ್ದಾರೆ. ಇದು ಕಂಪ್ಲೀಟ್ ಆಗಿದೆ. ನನಗಂತೂ ಬಿಸಿಲಿಗೆ ಏನೂ ಕಾಣ್ತಾ ಇಲ್ಲ. ಇದೆಲ್ಲ ಇದನ್ಸುತ್ತೆ ಪ್ಯಾಲೇಸು. ಕೋಟೆ. ಕುತುಬ್ ಮಿನಾರ್ ಆ್ಯಕ್ಚುಲಿ 72 ಮೀಟರ್ಸ್ ಎತ್ತರ ಇದೆ. ಇದನ್ನು ಇಸ್ಲಾಮಿಕ್ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇದು. ಇದು 399 ಸ್ಟೆಪ್ಸ್ ಇದೆ ಕುತುಬ್ ಮಿನಾರ್ ಒಳಗಡೆ. ಸೊ ಇದನ್ನು ಕುತುಬ್ದೀನ್ ಐಬಕ್ ಅನ್ನೋರು ಫೌಂಡೇಶನ್ ಮಾಡಿದ್ದು 1999ರಲ್ಲಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ ಪ್ಲೇಸಸ್ಸು. ಮತ್ತು ಅವತ್ತು ಹೆರಿಟೇಜ್ ಡೇ ಇರೋದ್ರಿಂದ ಎಲ್ಲ ಕಡೆಯೂ ಫ್ರೀ ಎಂಟ್ರಿ ಇತ್ತು. ಯಾವುದೇ ಥರ ಟಿಕೆಟ್ಸು ಇರಲಿಲ್ಲ. ಫ್ರೀ ಎಂಟರ್ ಇರೋದ್ರಿಂದ ನಮಗೆ ಈಸಿನೂ ಆಯಿತು. ಎಲ್ಲ ಕಡೆನೂ ಆರಾಮಾಗಿ ನೋಡಿಕೊಂಡು ಓಡಾಡಿಕೊಂಡು ಬಂದ್ವಿ.
ಇಲ್ಲಿ ಎಲ್ಲಿ ಎಲ್ಲ ಒಡೆದೋಗಿರೋ ಕೋಟೆ. ಇರಿ 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 ಇರಿ. ಹೈಯೆಸ್ಟ್ ಸ್ಟೋನ್ ಟವರ್ ಇನ್ 4th ಟೈಮ್ ಕಟ್ಟಿರೋದು ಇದು. ಗೈಸ್ ನಾವೀಗ ಎಂಟರ್ ಆಗ್ತಾ ಇದ್ದೀವಿ ಲೋಟಸ್ ಟೆಂಪಲ್ಗೆ. ಲೋಟಸ್ ಮಹಲ್ ಟೆಂಪಲ್ ಅಂತ ಹಾಕಿದ್ದಾರೆ ಅಲ್ಲಿ, ಅದಕ್ಕೆ. ಅದೇ ಎಲ್ಲರೆಲ್ಲ ನಡಿಬೇಕು ಅಷ್ಟಿಷ್ಟು ದೂರ. ಎಂಟ್ರೆನ್ಸ್ ಒಂದು ಕಡೆ, ಒಳಗಡೆ ಇದೆ ಎಲ್ಲ ದೊಡ್ಡ ದೊಡ್ಡ ಪಾರ್ಕು, ತುಂಬ ಜಾಗ ಚೆನ್ನಾಗಿದೆ. ಲೋಟಸ್ ಒಂದೊಂದು ಪ್ಲೇಸು ಮಾತ್ರ ತುಂಬ ದೊಡ್ಡದಾಗಿದೆ. ಗಾರ್ಡನ್ ಏರಿಯಾ ಅಂತೂ ತುಂಬಾ ಇದೆ ಒಂದೊಂದು ಪ್ಲೇಸ್ಗೂ. ಲೋಟಸ್ ಮಹಲ್ ಒಳಗಡೆ ಏನೂ ಇಲ್ಲ, ಆದರೆ ಅಲ್ಲಿಗೆ ಹೋದ ತಕ್ಷಣ ನಿಮಗೆ ಕೂಲ್ನೆಸ್ ಫ್ರೀ ಆಗುತ್ತೆ. ಅಲ್ಲಿ ಪ್ರೇ ಮಾಡ್ಕೋಬೇಕಂತೆ ಹೋಗಿ. ನೆಟ್ ಖಾಲಿ ಆಗ್ಬಿಡ್ತೈತೆ. ಪ್ರೇ ಮಾಡಿಕೊಂಡು ನೀವು ಪ್ರೇ ಮಾಡಬೇಕಂತೆ ಮೆಡಿಟೇಷನ್ಸ್ಗೆ. ಹಾಲಲ್ಲಿ ಏನಾರು ಪ್ರೋಗ್ರಾಮ್ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು ಅಷ್ಟೇ, ಇನ್ನು ಏನೂ ಇಲ್ಲ ಒಳಗಡೆ. ಅದಕ್ಕೆ ತುಂಬ ಕೂಲ್ ಫೀಲ್ ಆಗುತ್ತೆ. ಗೈಸ್ ಇವಾಗ ನಾವು ಎಂಟ್ರಿ ಆಗ್ತಾ ಇರೋದು ರಾಜ್ಘಾಟ್, ಮಹಾತ್ಮ ಗಾಂಧೀಜಿ ಇರುವ ಸಮಾಧಿ. ನನಗಂತೂ ನಡೆದು ಸಾಕಾಯಿತು. ಏನು ಎಕರೆಗಟ್ಟಲೆ ಪಾರ್ಕಿಂಗ್ ಅಂತೀನಿ, ಪಾರ್ಕ್ ಮಾಡಿ ಇಟ್ಟಿದ್ದಾರೆ. ತುಂಬಾ ಪಾರ್ಕ್ ಇದೆ. ಇದು ಲಾಸ್ಟ್ ಪ್ಲೇಸು ನೋಡಿ, ಎಷ್ಟು ಚೆನ್ನಾಗಿದೆ. ಈವ್ನಿಂಗ್ ಆಯ್ತಾ ಬತ್ತು. ಇದು ಮುಗಿಸಿ ನಾವು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾರೆ. ರೈಲ್ವೆ ಸ್ಟೇಷನಿಂದ ನಾವು ರೈಲ್ ಹತ್ಕೊಂಡು ಮನೆಗೆ ಹೋಗೋಷ್ಟೊಳಗೆ ಆಗುತ್ತೆ ಒನ್ ಡೇ. ಒಬ್ಬ ಏನು ಜಾಗ ಇದೆ ನೋಡಿ. ಗಾಯ್ಸ್ ಇವತ್ತು ಟ್ರಿಪ್ನ ಲಾಸ್ಟ್ ಡೇ. ಟ್ರೈನಲ್ಲಿ ಬಂದಿದ್ದೀವಿ. 3 AC 3 ಟೈರ್ ಬುಕ್ ಮಾಡಿರೋದು. ಸೊ AC ತುಂಬ ಚಳಿ ಆಗ್ತಾ ಇದೆ, ಸೆಕೆ ಇದ್ರೂ ACಗೆ ಚಳಿ ಆಗ್ತಾ ಇದೆ. ಸೊ ಎಲ್ಲರೂ ಹರಟೆ ಹೊಡ್ಕೊಂಡು ಕೂತಿದ್ದೀವಿ. ಹಾಗೆ ನಮಗೂ ಆ ಕಡೆ ಸೈಡ್ ಒಂದು ಫ್ಯಾಮಿಲಿ ಸಿಕ್ಕಿದೆ. ತುಂಬ ತಮಾಷೆಯಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾಳೆಗೆ ನೋಡಬೇಕು ಹೇಗಿರುತ್ತೆ ಅಂತ. ನಾನು ಇನ್ನು ಲಾಗ್ನ ನಮ್ಮ ಮನೆಗೆ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.